ಹಾಯ್ ಎಲ್ಲ ವಿದ್ಯಾರ್ಥಿಗಳೇ. ಸೊ ಎಲ್ಲ ಒಂದು KCT ಸ್ಟೂಡೆಂಟ್ಗೆ ಸೊ ಈಗ ಏನಪ್ಪ ಅಂದರೆ ಈಗಾಗಲೇ ಪ್ರೊವಿಷನಲ್ ರಿಸಲ್ಟ್ ಚೆಕ್ಔಟ್ ಮಾಡ್ಕೊಂಡಿದ್ರಾ. ಸೊ ಗೊತ್ತಿರುವಾಗ ಏನಂತಂದರೆ ಆ್ಯಕ್ಚುಲಿ ನಿನ್ನೆ ಅಂದರೆ 14ನೇ ತಾರೀಕು ಏನೂ ಕೂಡ ಆ್ಯಕ್ಟಿವಿಟೀಸು ನಮ್ಮ KCT ಸ್ಟೂಡೆಂಟ್ಗೆ ನಡೆದಿಲ್ಲ. ಸೊ ಕಾರಣ ಎಷ್ಟು ಅವ್ರು ಡೇಟ್ ಮೆನ್ಷನ್ ಮಾಡಿದ್ರು 15ನೇ ತಾರೀಕು ಏನಪ್ಪ ಅಂತಂದರೆ ನಿಮ್ಮ ಒಂದು ಫೈನಲ್ ರಿಸಲ್ಟ್ ಬರುತ್ತೆ ಅಂತಂದು. ಸೊ ಬಟ್ ಯಾಕೆ ಬರ್ತಾರೆ 14ನೇ ತಾರೀಕು ಪ್ರೊವಿಷನಲ್ ಮೆನ್ಷನ್ ಮಾಡಿದ್ರು 13ಕ್ಕೆ ಬಂತು ಅನ್ನೋದು. ಸೊ ಪ್ರೊವಿಷನಲ್ ಅಲ್ವಾ, ಸೊ ಹಂಗಾಗಿ ಕಂಪ್ಲೇಂಟ್ಸ್ಗಳು 5 ಗಂಟೆವರೆಗೂ ಕೂಡ ನಿನ್ನೆ ಬಂದಿರ್ತವೆ. ಅದನ್ನೆಲ್ಲನೂ ಕೂಡ ವೆರಿಫೈ ಮಾಡೋಣ ಅಂತಂದು ಅವ್ರಿಗೇನಪ್ಪ ಅಂದರೆ 3 ಡೇಸ್ ಸಾಕಿತ್ತು ಎಲ್ಲನೂ ಕೂಡ ಮಾಡಲಿಕ್ಕೆ. ಅಂದರೆ 9ನೇ ತಾರೀಕುವರೆಗೂ ಕೂಡ ನೀವು ಆಪ್ಷನ್ ಎಂಟ್ರಿನ ಕನ್ಸಿಡರ್ ಮಾಡಿ 13ನೇ ತಾರೀಕು ಪ್ರೊವಿಷನಲ್ ರಿಸಲ್ಟ್ ಬಿಟ್ಟಿದ್ರು. ಸೊ ನಿನ್ನೇನು ಕೂಡ ಟೈಮು ಅವರು ಏನಂತಂದರೆ ತೊಗೊಂಡಿದ್ದಾರೆ, ಎಲ್ಲನೂ ಕೂಡ ಕಂಪ್ಲೇಂಟ್ಸ್ನ ರಿಸೀವ್ ಮಾಡಿರ್ತಾರೆ. ಸೊ 15ನೇ ತಾರೀಕು ಏನಂತಂದರೆ ಫೈನಲ್ ಆಗಿ ಅಂದರೆ ಇವತ್ತು ಬರ್ತದೆ. ಟೈಮಿಂಗ್ ಯಾವಾಗ ಅಂತ ಕೇಳಿದರೆ ಸೊ ಈಗಾಗಲೇ ಹಿಂದೆ ಏನಂತಂತಂದರೆ ಅವರು ಮೆನ್ಷನ್ ಮಾಡಿದರು. ಸೊ 15ನೇ ತಾರೀಕು ಬೆಳಗ್ಗೆ 11 ಗಂಟೆ ನಂತರ ಅಂತಂದು, ಅದಕ್ಕೆ 11 ಗಂಟೆ ನಂತರ ಅಂತ ಮೆನ್ಷನ್ ಮಾಡಿದರು. ಸೊ ಹಂಗಾಗಿ 11 ಗಂಟೆ ನಂತರನೇ ರಿಸಲ್ಟ್ ಬರಬೇಕಂತೇನಿಲ್ಲ. ಸೊ ಇವತ್ತು ಯಾವಾಗ ಬೇಕಾದರೂ ಬರ್ಬೋದು. ಅಂದರೆ ಇವತ್ತು ಮಾತ್ರ ಫಿಕ್ಸ್ ಬರುತ್ತೆ. 15ನೇ ತಾರೀಕು ಏನಿದೆ ಇವತ್ತು ಮಾತ್ರ ಫಿಕ್ಸ್ ಬರುತ್ತೆ ರಿಸಲ್ಟು. ಯಾವಾಗ ಅಂತಂದರೆ ಎನಿ ಟೈಮ್ ಬರ್ಬೋದು. ಇವಾಗಲೂ ಕೂಡ ಇವನ್ ನೀವು ವಿಡಿಯೋ ನೋಡ್ತಾ ಇರುವಾಗ ಇವಾಗಲೂ ಕೂಡ ವೆಬ್ಸೈಟಲ್ಲಿ ಏನಾದರೂ ಲಿಂಕ್ ಬಂದಿರ್ಬೋದು, ಹೇಳೋಕ್ಕಾಗಲ್ಲ ಆಯಿತಾ. ಸೊ ಏನೇ ಆಗಲಿ ಇವತ್ತು ಬಿಟ್ಟ ತಕ್ಷಣ ಲಿಂಕ್ನ ಶೇರ್ ಮಾಡ್ತೀನಿ. ಟೈಮು ಪದೇ ಕೇಳಿಕೊಬಿಡಿ. ಇವತ್ತು ಬರುತ್ತೆ. ಓಕೆ, 11 ಗಂಟೆ ನಂತರ ಅಂತ ಹೇಳಾರಂತಂದರೆ ಅರೌಂಡ್ 11, 12 ಅಥವಾ ಸಾಯಂಕಾಲ ಒಳಗಡೆನೇ ರಿಸಲ್ಟ್ ಬರುತ್ತೆ. ಇವತ್ತು ರಿಸಲ್ಟ್ ಬಂತಂತಂದರೆ ನೋಡಿ, ಒನ್ಸ್ ರಿಸಲ್ಟ್ ಬಂತಪ್ಪ ಅಂತಂದರೆ ಇಮ್ಮಿಡಿಯೇಟಾಗಿ ಚಾಯ್ಸ್ ಎಂಟ್ರಿ ಕೂಡ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾರೆ. ಅವ್ರು ಇವತ್ತೇ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾರೆ ಚಾಯ್ಸ್ ಎಂಟ್ರಿ ಮಾಡಲಿಕ್ಕೆ ನೀವು. ಓಕೆ, ಚಾಯ್ಸ್ ಎಂಟ್ರಿನೂ ಕೂಡ ಇವತ್ತೇ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಅದೇ ರೀತಿಯಾಗಿ ನೀವು ಚಾಯ್ಸ್ ಎಂಟ್ರಿ ಜೊತೆಗೆ ಏನಂತಂದರೆ ನೀವು ಪೇಮೆಂಟ್ ಮಾಡಲಿಕ್ಕೆ. ಓಕೆ, ಅಂದರೆ ಯಾರೆಲ್ಲ ಚಾಯ್ಸ್ 1 ಕೊಡ್ತಾರೋ ಅವ್ರಿಗೆ ಪೇಮೆಂಟ್ ಮಾಡಲಿಕ್ಕೆ. ಆ್ಯಂಡ್ ಚಾಯ್ಸ್ 2 ಕೂಡ ಒಂದು ಹೋಲ್ಡ್ ಇಟ್ಕೊಂಡು ಹೋಗ್ಲಿಕ್ಕೆ ಕೂಡ ಕೆಲವೊಂದಿಷ್ಟು ಪೇಮೆಂಟ್ ಕೇಳ್ಬೋದು ಈ ಸರ್ತಿ. ಅವರು ಕೂಡ ಪೇಮೆಂಟ್ ಮಾಡಲಿಕ್ಕೆ ಇವತ್ತೇ ಸ್ಟಾರ್ಟ್ ಮಾಡ್ಕೊತಾರೆ. ಆ್ಯಂಡ್ ನಾಳೆಯಿಂದ ಏನಂತಂದರೆ ನಿಮ್ಗೆ ಅಡ್ಮಿಷನ್ನು ಕೂಡ ಹೋಗ್ಬೋದು. ಯಾರೆಲ್ಲ ಚಾಯ್ಸ್ 1 ಕೊಟ್ಟರೆ ಅಡ್ಮಿಷನ್ ಕೂಡ ಕಾಲೇಜ್ಗೆ ಹೋಗ್ಬೋದು. ಈ ರೀತಿ ಎಲ್ಲನೂ ಕೂಡ ಪ್ರೊಸೆಸ್ ಸ್ಟಾರ್ಟ್ ಮಾಡ್ಕೊತಾರೆ. ಇವತ್ತೇ ಎಲ್ಲನೂ ಕೂಡ ಸ್ಟಾರ್ಟ್ ಮಾಡ್ಕೊತಾರೆ. ಎಷ್ಟು ದಿನ ಏನು ಎಂತ ಅಂತಂದು ಒಂದು ಶೆಡ್ಯೂಲ್ ಬರ್ತದೆ ಆಯಿತಾ. ರಿಸಲ್ಟ್ ಬಂದ ತಕ್ಷಣ ಒಂದು ಶೆಡ್ಯೂಲ್ ಬರುತ್ತೆ. ಸೊ ಇಲ್ಲಿ ಆಗಲೇ ಇಲ್ಲಿ ಫುಲ್ ಒಂದು ಸ್ಕ್ರೀನ್ ಇಲ್ಲಿ ಒಂದು ಕಾಣಿಸ್ತಿರ್ಬೋದು ಏನಂತ ಬರ್ತದೆ ಅಂತಂದರೆ ಇಲ್ಲಿ ನಿಮಗೆ ಪ್ರೊವಿಷನಲ್ ಅಂತ ಮೆನ್ಷನ್ ಆಗಿತ್ತಲ್ವ, ಪ್ರೊವಿಷನಲ್ ಅಂತ ಇದ್ದಿದ್ದು ಫೈನಲ್ ಅಂತ ಆಗುತ್ತೆ. ಸೇಮ್ ಇದೇ ರೀತಿಯಾಗಿ ಇಲ್ಲಿ ಪ್ರೊವಿಷನಲ್ ಲಿಂಕ್ ಅಂತ ಏನ್ಬಿಟ್ಟವ್ರೆ ಅದೇ ರೀತಿಯಾಗಿ ಇನ್ನೊಂದು ಬರ್ತದೆ UGCET 2026 ಫಸ್ಟ್ ರೌಂಡ್ ಸೀಟ್ ಫೈನಲ್ ಅಂದರೆ ಫೈನಲ್ ರಿಸಲ್ಟ್ ಲಿಂಕ್ ಅಂತ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ಹಿಂದೆ ಪ್ರೊವಿಷನಲ್ ರಿಸಲ್ಟ್ಗೆ ಯಾವ ರೀತಿ CET ನಂಬರು ಮತ್ತು ಡೇಟ್ ಆಫ್ ಬರ್ತ್ ಹಾಕಿ ಈ ಕ್ಯಾಪ್ಚೆ ಎಂಟ್ರಿ ಮಾಡಿಬಿಟ್ಟು ಚೆಕ್ ರಿಸಲ್ಟ್ ಅಂತ ಕೊಟ್ಟರೆ ಒಂದು ಏನಾಗ್ತಿತ್ತು ನಿಮ್ಮ ರಿಸಲ್ಟ್ ಶೋ ಆಗ್ತಿತ್ತು. ಸೊ ಅದೇ ರೀತಿಯಾಗಿ ಏನಾಗ್ತದೆ ಇವಾಗಲೂ ಕೂಡ ನಿಮ್ಮದು ರಿಸಲ್ಟ್ ಶೋ ಆಗುತ್ತೆ. ಓಕೆ, ಸಿಂಪಲಾಗಿ ಚೆಕ್ಔಟ್ ಮಾಡ್ಕೊಳ್ಳೋದು ಏನು ಕೂಡ ಸಿಂಪಲ್. ಯಾವ ರೀತಿ ಈ ಹಿಂದೆ ಮಾಕ್ ರಿಸಲ್ಟು ಮತ್ತು ಪ್ರೊವಿಷನಲ್ ರಿಸಲ್ಟ್ ಚೆಕ್ಔಟ್ ಮಾಡ್ಕೊಂಡ್ರೆ ಅದೇ ರೀತಿಯಾಗಿ ರಿಸಲ್ಟ್ ಕೂಡ ಇರ್ತದೆ. ಚೆಕ್ಔಟ್ ಮಾಡ್ಕೊಳ್ಳಿ. ಇವತ್ತು ಚೆಕ್ ಮಾಡ್ಕೊಳ್ಳೇಬೇಕು. ಮತ್ತು ಟೈಮ್ ಜಾಸ್ತಿ ಕೊಡಲ್ಲ ನಿಮಗೆ. ಓಕೆ, ನೀವು ಆಪ್ಷನ್ ಎಂಟ್ರಿಗೆ 15 ದಿನ ಕೊಟ್ಟರು ಅಂತಂದು ಅಡ್ಮಿಷನ್ಗೆ ಬಹಳ ದಿನ ಕೊಡಲ್ಲ. ಓಕೆ, 1 ವೀಕಲ್ಲಿ ಎಲ್ಲನೂ ಕೂಡ ಮುಗಿಸ್ತಾರೆ. ಚಾಯ್ಸ್ ಎಂಟ್ರಿ 3 to 4 ಡೇಸ್ ಅಷ್ಟೇ ಕೊಡ್ತಾರೆ. 5 ಡೇಸ್ ಪೇಮೆಂಟ್ ಮಾಡ್ಲಿಕ್ಕೆ ಹೇಳ್ತಾರೆ. ಒಂದು 6 ಡೇಸ್ ಒಳಗಡೆ ನೀವು ಅಡ್ಮಿಷನ್ ಆಗ್ಲಿಕ್ಕೆ ಹೇಳ್ತಾರೆ. ಓಕೆ, ಸೊ ಬೇಕಾದ್ರೆ ನಾನು ಇವಾಗಲೇ ಹೇಳ್ತೀನಿ ನೋಡಿರಿ, 22ರಿಂದ 23ನೇ ತಾರೀಕು ಒಳಗಡೆ ಮುಗಿಸೋಕ್ಕೆ ಟ್ರೈ ಮಾಡ್ತಾರೆ. ಸೊ ಹಂಗಾಗಿ ಬೇಗನೆ ಪ್ರೊಸೆಸ್ ಇರ್ತದೆ, ಎಲ್ಲನೂ ಕೂಡ ಮಾಡಬೇಕಾಗ್ತದೆ. ಚಾಯ್ಸ್ ಎಂಟ್ರಿ ಬಗ್ಗೆ ಕಂಪ್ಲೀಟಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ, ವಾಚ್ ಮಾಡಿ. ಥ್ಯಾಂಕ್ ಯು.